ಅಮಾವಾಸ್ಯೆ ದಿನ ಮಠದಲ್ಲಿ ನಡೀತಿತ್ತ ಮಹಾವಿಸ್ಮಯ. ಆ ಬಾಗಿಲು ತೆರೆದಾಗ ನಡೆದಿತ್ತ ಚಮತ್ಕಾರ. ತಾಯತದಲ್ಲಿ ಇದೆಯಾ ಅತಿಮಾನುಷ ಶಕ್ತಿ? ಇದೇ ಇವತ್ತಿನ ಫೋಕಸ್ 18 ತಾಯತ ಯಂತ್ರ ಮಂತ್ರ. ನಾನು ಚೈತ್ರ ರಾಜ್. ಅಮಾವಾಸ್ಯೆಯ ಆ ರಾತ್ರಿ ಸಿದ್ಧಗಂಗಾ ಮಠದಲ್ಲಿ ನಡೀತಿತ್ತು ಮಹಾ ಚಮತ್ಕಾರ. ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಅಮಾವಾಸ್ಯೆ ದಿನ ಕಟ್ಟುತ್ತಿದ್ದ ತಾಯತದಲ್ಲಿ ಅದೊಂದು ವಿಚಿತ್ರ ಶಕ್ತಿ ಅಡಗಿರ್ತಾ ಇತ್ತು. ಹಾಗಾದ್ರೆ ಶ್ರೀಗಳಿಗೆ ಅಂತಹದ್ದೊಂದು ಶಕ್ತಿ ಬಂದಿದ್ದಾದ್ರೂ ಎಲ್ಲಿಂದ? ಆ ತಾಯತಕ್ಕೆ ಅಷ್ಟೊಂದು ಪವರ್ ಬರೋಕೆ ಕಾರಣವಾದ ಆ ರಹಸ್ಯವೇನು? ಅಮಾವಾಸ್ಯೆಯ ದಿನ ಸಿದ್ಧಗಂಗಾ ಮಠದಲ್ಲಿ ನಡೆಯುತ್ತಿದ್ದ ಆ ವಿಸ್ಮಯವೇನು? ಆ ಕುತೂಹಲಕಾರಿ ಮಾಹಿತಿ ನಿಮ್ಮ ಮುಂದೆ. ಅಮಾವಾಸ್ಯೆ ದಿನ ಮಠದಲ್ಲಿ ನಡೆದಿದ್ದ ಮಹಾ ವಿಸ್ಮಯ. ಆ ಬಾಗಿಲು ತೆರೆದಾಗ ನಡೆದಿದ್ದ ಚಮತ್ಕಾರ. ಶ್ರೀಗಳು ಕಟ್ಟೋ ತಾಯತದಲ್ಲಿ ಇದೆಯಾ ಅತಿಮಾನುಷ ಶಕ್ತಿ? ಸಿದ್ಧಗಂಗಾ ಮಠದಲ್ಲಿ ಅಮಾವಾಸ್ಯೆ ದಿನ ನಡೆಯುತ್ತಿತ್ತು ಮಹಾವಿಸ್ಮಯ. ಪ್ರತಿದಿನ ಸದಾ ಓಡಾಡುತ್ತಿದ್ದ ಶ್ರೀಗಳು ಅಮಾವಾಸ್ಯೆ ದಿನ ಮಾತ್ರ ಮಠ ಬಿಟ್ಟು ಹೊರಗೆ ಬರ್ತಾ ಇರಲಿಲ್ಲ. ಹೌದು, ಅಮಾವಾಸ್ಯೆ ಬಂತಂದ್ರೆ ಸಾಕು ಶ್ರೀಗಳು ಮಠ ಬಿಟ್ಟು ಹೊರ ನಡೆದಿದ್ದೇ ಇಲ್ಲ. ಹಾಗಾದ್ರೆ ಆ ದಿನ ಮಠದಲ್ಲಿಯೇ ಇರುತ್ತಿದ್ದ ಶ್ರೀಗಳು ಅದೇನು ಮಾಡ್ತಾ ಇದ್ರು ಅಂತ ನೋಡೋಕೆ ಹೋದ್ರೆ ಒಂದೊಂದೇ ವಿಸ್ಮಯದ ಸಂಗತಿಗಳು ಹೊರ ಬೀಳ್ತಾ ಹೋಗುತ್ತವೆ. ಶ್ರೀಗಳಿಗಿದ್ದ ಆ ವಿಶೇಷ ಶಕ್ತಿ ಎಂತಹದ್ದು ಅನ್ನೋದು ಅನಾವರಣವಾಗುತ್ತಾ ಸಾಗುತ್ತೆ. ಅಮಾವಾಸ್ಯೆ ಎಂದು ಸಿದ್ಧಗಂಗಾ ಮಠದಲ್ಲಿ ನಡೆಯುತ್ತಿದ್ದ ಆ ಮಹಾ ಪವಾಡ ಏನು ಅನ್ನೋ ಸತ್ಯ ಸಂಗತಿ ಹೊರ ಬೀಳುತ್ತೆ. ಅಮಾವಾಸ್ಯೆ, ಹೌದು, ಇದೊಂದು ಹೆಸರೇ ಭಯಾನಕ. ಆ ಒಂದು ದಿನಕ್ಕೆ ವಿಚಿತ್ರ ಶಕ್ತಿ ಇದೆ ಅನ್ನೋ ಕಾರಣಕ್ಕೆ ಸಾಮಾನ್ಯ ಮಾನವ ಅಮಾವಾಸ್ಯೆ ಅಂದ್ರೆ ಸಾಕು ಬೆಚ್ಚಿ ಬೀಳ್ತಾನೆ. ಅಮಾವಾಸ್ಯೆ ದಿನ ಸೂರ್ಯ ಮುಳುಗುತ್ತಿದ್ದಂತೆ ಜನಸಾಮಾನ್ಯರು ಮನೆಯೊಳಗೆ ಸೇರ್ಕೊಂಡು ಬಿಡ್ತಾರೆ. ಯಾಕಂದ್ರೆ ಚಂದ್ರನಿಲ್ಲದ ಆ ಕಗ್ಗತ್ತಲ ರಾತ್ರಿ ನೋಡೋಕೆ ಎಷ್ಟು ಭಯಂಕರವೋ, ಆ ದಿನ ನಡೆಯೋ ವಿಸ್ಮಯಗಳು ಕೂಡ ಅಷ್ಟೇ ಭಯಾನಕ. ಅಮಾವಾಸ್ಯೆಗೆ ಅತಿಮಾನುಷ ಶಕ್ತಿ ಇದೆ. ಆ ದಿನ ಸಿದ್ಧಿ ಪುರುಷರಿಗೆ ವಿಶೇಷ ಶಕ್ತಿಯ ಆವಾಹನೆ ಆಗುತ್ತೆ. ಅವರ ದೇಹದಲ್ಲಿ ದೈವಿ ಶಕ್ತಿಯು ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ನಾಗ ಸಾಧುಗಳಿಂದ ಹಿಡಿದು ಸಾಧು ಸಂತರು ದೇವರ ಆವಾಹನೆಗೆ ಅಮಾವಾಸ್ಯೆಯನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಆ ದಿನ ಸುದೀರ್ಘ ತಪಸ್ಸನ್ನ ಕೈಗೊಳ್ತಾರೆ. ಪೂಜೆ ಪುನಸ್ಕಾರ ಹೋಮ ಹವನಗಳಲ್ಲಿ ತೊಡಗ್ತಾರೆ. ಅಮಾವಾಸ್ಯೆಯ ಕಗ್ಗತ್ತಲ ರಾತ್ರಿ ಸಾಮಾನ್ಯ ಮನುಷ್ಯರಿಗೆ ಎಷ್ಟು ಭಯಾನಕವಾಗಿರುತ್ತೋ ಸಾಧು ಸಂತರಿಗೆ ಆ ದಿನ ಅಷ್ಟೇ ಪವಿತ್ರ ಪುಣ್ಯ ದಿನವಾಗಿರುತ್ತೆ. ಸಿದ್ಧಿ ಪುರುಷರಿಗೆ ದೈವಿ ಶಕ್ತಿ ಅತಿಮಾನುಷ ಶಕ್ತಿ ಒಲಿಯೋದೆ ಆ ಕರಾಳ ಕಗ್ಗತ್ತಲ ರಾತ್ರಿಯಲ್ಲಿ. ಅಮಾವಾಸ್ಯೆ ಎಂದು ಮಠದಲ್ಲೇ ಇರ್ತಿದ್ರು ಶ್ರೀಗಳು.
ಸಿದ್ಧಗಂಗಾ ಮಠದಲ್ಲೇ ಆ ದಿನ ನಡೀತಿದ್ದ ಮಹಾಪವಾಡ. ಅಮಾವಾಸ್ಯೆ ಎಂದು ಹೆಚ್ಚೆಚ್ಚು ಭಕ್ತರು ಬರ್ತಾ ಇದ್ದಿದ್ಯಾಕೆ? ಇಂತಹ ಒಂದು ಭಯಾನಕ ರಾತ್ರಿಯ ದಿನ ಸಿದ್ಧಗಂಗಾ ಮಠದಲ್ಲೂ ಪವಾಡ ನಡೆಯುತ್ತಿತ್ತು. ಹಾಗಾಗಿಯೇ ಶ್ರೀಗಳು ಅಮಾವಾಸ್ಯೆ ಎಂದು ಮಠ ಬಿಟ್ಟು ಹೊರಗಡೆ ಹೋಗ್ತಿರ್ಲಿಲ್ಲ. ಹಾಗಂತ ಆ ಒಂದು ವಿಶೇಷ ದಿನದಂದು ಸುಮ್ಮನೆ ಕೂರ್ತಾ ಇದ್ದಿದ್ದೇ ಇಲ್ಲ. ಯಾಕಂದ್ರೆ ಅಮಾವಾಸ್ಯೆ ಎಂದು ಶ್ರೀಗಳನ್ನ ನೋಡೋಕೆ ಜನಸಾಗರವೇ ಸೇರ್ತಿತ್ತು. ಹಾಗಾದ್ರೆ ಆ ಅಮಾವಾಸ್ಯೆಯ ದಿನ ಸಿದ್ಧಗಂಗಾ ಮಠದಲ್ಲಿ ನಡೆಯುತ್ತಿದ್ದ ಆ ಚಮತ್ಕಾರವೇನು, ಆ ನಿಗೂಢ ರಹಸ್ಯವೇನು ಹೇಳ್ತೀವಿ ನೋಡಿ. ನಡೆದಾಡುವ ದೇವರೆಂದೇ ಕರೆಯೋ ಸಿದ್ಧಗಂಗಾ ಶ್ರೀಗಳಿಗೆ ವಿಶೇಷ ಶಕ್ತಿ ಇತ್ತು. ಅವರು ಪವಾಡ ಪುರುಷರು ಅನ್ನೋದು ಸಾಕಷ್ಟು ಬಾರಿ ಸಾಬೀತಾಗಿದೆ. ಹಾಗಾಗಿ ಅವರನ್ನ ಕಲಿಯುಗದ ದೇವರೆಂದೇ ಪೂಜಿಸಲಾಗುತ್ತೆ. ಇಂತಹ ಪುಣ್ಯ ಪುರುಷರು ತಾಯತ ಬರೆಯುತ್ತಿದ್ರು. ಹೀಗೆ ಶ್ರೀಗಳು ಗದ್ದುಗೆ ಮೇಲೆ ಕುಳಿತುಕೊಂಡು ತಾಯತದಲ್ಲಿ ಬರೆಯುತ್ತಿದ್ದ ಬೀಜಾಕ್ಷರ ಮಂತ್ರಗಳಿಗೆ ಅತಿಮಾನುಷ ಶಕ್ತಿ ಇತ್ತು ಅಂತ ಹೇಳಲಾಗುತ್ತೆ. ರೋಗ ರುಜಿನಗಳನ್ನ ಮಾತ್ರವಲ್ಲ, ದುಷ್ಟ ಶಕ್ತಿಗಳ ಕಾಟದಿಂದ, ಅನೇಕ ಮಾನಸಿಕ ತೊಂದರೆಗಳಿಂದಲೂ ಬಿಡುಗಡೆ ಕೊಡಿಸೋ ಶಕ್ತಿ ತಾಯತಕ್ಕಿತ್ತು. ಪುಣ್ಯ ಪುರುಷರ ತಾಯತಕ್ಕಿತ್ತ ಅತಿಮಾನುಷ ಶಕ್ತಿ. ಶ್ರೀಗಳು ಬರೆದ ಯಂತ್ರ ಧರಿಸಿದ್ರೆ ಏನಾಗ್ತಿತ್ತು ಗೊತ್ತಾ? ಸಾಮಾನ್ಯವಾಗಿ ಸಿದ್ಧಗಂಗಾ ಶ್ರೀಗಳು ನಿತ್ಯವೂ ತಾಯತ ಬರೆಯುತ್ತಿದ್ರು. ಬೆಳಗ್ಗೆ 11:30 ಸಮಯಕ್ಕೆ ಪ್ರಸಾದ ನಿಲಯದ ಬಳಿಯೇ ಇದ್ದ ಗದ್ದುಗೆಯಲ್ಲಿ ಬಂದು ಕೂರುತ್ತಿದ್ದ ಶ್ರೀಗಳು ನಿರಂತರವಾಗಿ ತಾಯತ ಬರೆಯೋದ್ರಲ್ಲಿ ತಲ್ಲೀನರಾಗ್ತಿದ್ರು. ಭಕ್ತರು ನಾನಾ ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಾಗ ಶ್ರೀಗಳು ಅಂಥವರನ್ನ ಮೊದಲಿಗೆ ಸಿದ್ಧಗಂಗಾ ಬೆಟ್ಟದಲ್ಲಿರೋ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವಂತೆ ಸೂಚಿಸುತ್ತಿದ್ರು. ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಂಡು ವಾಪಸ್ ಬರುವಂತೆ ಸಲಹೆ ನೀಡುತ್ತಿದ್ರು. ಹೀಗೆ ಬೆಟ್ಟಕ್ಕೆ ಹೋಗಿ ಪೂಜೆ ಸಲ್ಲಿಸಿ ತಾಯತಕ್ಕಾಗಿ ಶ್ರೀಗಳ ಬಳಿ ಬಂದಾಗ ಈ ಪವಾಡ ಪುರುಷರು ಬಂದ ವ್ಯಕ್ತಿಯ ಮುಖವನ್ನ ನೋಡಿ ಆತನ ಸಮಸ್ಯೆ ಏನು ಅನ್ನೋದನ್ನ ಅರಿಯುತ್ತಿದ್ರಂತೆ. ಅಷ್ಟೇ ಅಲ್ಲ, ಕ್ಷಣಕಾಲ ಮೌನವಾಗಿ ತಾಯತವನ್ನ ಕೈಗೆ ತೆಗೆದುಕೊಂಡು ಬೀಜಾಕ್ಷರಗಳನ್ನ ಬರೆಯುತ್ತಿದ್ರು. ಹೀಗೆ ಶ್ರೀಗಳು ಬರೆದ ತಾಯತಕ್ಕೆ ವಿಶೇಷ ಶಕ್ತಿಯೂ ಇತ್ತು. ಅದರಲ್ಲೂ ಅಮಾವಾಸ್ಯೆಯ ದಿನ ಶ್ರೀಗಳು ತಾಯತ ಬರೆದ್ರೆ ಆ ತಾಯತದ ತಾಕತ್ತೇ ಬೇರೆಯಂತೆ. ಶ್ರೀಗಳು ಬರೆಯುತ್ತಿದ್ದ ಬೀಜಾಕ್ಷರಗಳ ಶಕ್ತಿ ಎಂಥದ್ದು? ತಾಯತ ಕಟ್ಟಿಕೊಂಡವರ ಬದುಕಲ್ಲಿ ನಡೀತಾ ಪವಾಡ. ಅಮಾವಾಸ್ಯೆ ಎಂದು ನಕಾರಾತ್ಮಕ ಶಕ್ತಿಗಳ ಸಂಚಾರ ಹೆಚ್ಚಾಗಿರುತ್ತೆ. ಇದೇ ದಿನವನ್ನೇ ಸಿದ್ಧಿ ಪುರುಷರು ತಮ್ಮ ಶ್ರೇಷ್ಠ ದೈವಿ ಸಾಧನೆಗೆ ಬಳಸಿಕೊಳ್ತಾರೆ. ಅಮಾವಾಸ್ಯೆಯ ದಿನ ಸಂತರಿಗೆ ವಿಶೇಷ ಶಕ್ತಿಯ ಆಹ್ವಾನೆಯಾಗೋದ್ರಿಂದ ಆ ಒಂದು ದಿನ ಅವರು ಬರೆಯೋ ತಾಯತದಲ್ಲಿ ಅತಿಮಾನುಷ ಶಕ್ತಿಯೇ ಇರುತ್ತೆ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಸಿದ್ಧಗಂಗಾ ಶ್ರೀಗಳು ಕೂಡ ಈ ಒಂದು ದಿನ ಮಠ ಬಿಟ್ಟು ಹೊರಗೆ ಹೋಗ್ತಾ ಇರಲಿಲ್ಲ. ಅಂದು ಬೆಳಗ್ಗೆ 7 ಗಂಟೆಯಿಂದಲೇ ಮಠದ ಭಾಗದಲ್ಲಿಯೇ ಇರೋ ಮಂಚದ ಮೇಲೆ ಕೂತ್ಕೊಂಡು ಭಕ್ತರಿಗೆ ಯಂತ್ರಗಳನ್ನ ಬರೆದು ಕೊಡ್ತಿದ್ರು. ಕಬ್ಬಿಣದ ದಬ್ಬಣದಲ್ಲಿ ಮಂತ್ರವನ್ನ ರೇಖಿಸಿದ ತಾಮ್ರದ ಹಾಳೆಯನ್ನ ಸುತ್ತಿ ತಾಯತ ಮಾಡಿ ಸ್ವತಃ ತಾವೇ ಕಟ್ಟುತ್ತಿದ್ರು. ಶ್ರೀಗಳು ಕಟ್ಟುತ್ತಿದ್ದ ಅಮಾವಾಸ್ಯೆಯ ಈ ತಾಯತಕ್ಕೆ ಜನರು ತಾ ಮುಂದು ನಾ ಮುಂದು ಅಂತ ಮುಗಿಬೀಳ್ತಿದ್ರು. ಯಾಕಂದ್ರೆ ಈ ತಾಯತಕ್ಕೆ ಮಾನಸಿಕ ದುಗುಡಗಳಿಂದ ಭಕ್ತರನ್ನ ಪಾರು ಮಾಡೋ ಶಕ್ತಿ ಇತ್ತು. ಸರ್ವ ರೋಗವನ್ನು ನಿವಾರಣೆ ಮಾಡ್ತಿತ್ತು. ನೊಂದವರಿಗೆ ಇದು ನೆಮ್ಮದಿ ನೀಡೋ ಸ್ಪರ್ಶಮಣಿಯಾಗಿತ್ತು. ತಾಯತದಲ್ಲಿ ಅತಿಮಾನುಷ ಶಕ್ತಿ ಇರ್ತಾ ಇತ್ತು ಅಂತಾನೂ ಹೇಳಲಾಗುತ್ತೆ. ಹೀಗೆ ಶ್ರೀಗಳು ಬರೆದ ತಾಯತ ಕಟ್ಟಿಸಿಕೊಂಡವರ ಬದುಕಲ್ಲಿ ಅದೆಷ್ಟೋ ಪವಾಡಗಳು ನಡೆದು ಹೋಗಿವೆ.
ಎಲ್ಲಿಂದ ಬಂತು ವೀರ ವಿರಾಗಿಗೆ ಈ ಶಕ್ತಿ? ಆ ಬಾಗಿಲು ತೆರೆದಾಗ ನಡೀತಾ ವಿಸ್ಮಯ. ಸಿದ್ಧಗಂಗಾ ಶ್ರೀಗಳಿಗೆ ತಾಯತ ಬರೆಯೋ ಸಂಪ್ರದಾಯ ಒಲಿದು ಬಂದಿದ್ದು ಅವರ ಗುರುಗಳಾದ ಉದ್ದಾನ ಶಿವಯೋಗಿಗಳಿಂದ ಇಂತಹದ್ದೊಂದು ಸಂಪ್ರದಾಯ ಬಳುವಳಿಯಾಗಿ ಬಂದಿತ್ತು ನಿಜ. ಆದರೆ ತಾಯತದಲ್ಲಿ ಬೀಜಾಕ್ಷರ ಬರೆದ ತಕ್ಷಣವೇ ಅದು ಮಹಾಶಕ್ತಿಯಾಗಿ ಪವಾಡ ಸೃಷ್ಟಿಸಲ್ಲ. ಬರೆಯೋ ಆ ಪುಣ್ಯ ಪುರುಷರಿಗೆ ಅಂತಹದ್ದೊಂದು ದೇವಿ ಶಕ್ತಿ ಇದ್ರೆ ಮಾತ್ರ ಅದಕ್ಕೊಂದು ವಿಶೇಷ ಶಕ್ತಿ ಇರುತ್ತೆ. ಹೀಗಾಗಿ ಶ್ರೀಗಳಿಗೆ ಅಂತಹದ್ದೊಂದು ದೇವಿ ಶಕ್ತಿ ಒಲಿದಿದ್ದರ ಹಿಂದೆಯೂ ಒಂದು ರೋಚಕ ಕತೆ ಇದೆ. ಆ ಕತೆ ಏನು ಅಂತ ತಿಳಿಬೇಕಾದ್ರೆ ಆ ಒಂದು ರಹಸ್ಯ ಗುಹೆಯ ಬೆನ್ನತ್ತಿ ಹೋಗ್ಬೇಕಾಗುತ್ತೆ. ಆ ರಹಸ್ಯ ಗುಹೆಯಲ್ಲಿಯೇ ಇದೆಯಂತೆ ಸಿದ್ಧಗಂಗಾ ಮಠದ ವಿಸ್ಮಯಕಾರಿ ಶಕ್ತಿ. ಸಿದ್ಧಗಂಗಾ ಮಠದ ಕೀರ್ತಿ, ಇಲ್ಲಿನ ತ್ರಿವಿಧ ದಾಸೋಹ, ನಡೆದಾಡುವ ದೇವರು, ಸೃಷ್ಟಿಸಿದ ಚಮತ್ಕಾರ ಇವೆಲ್ಲ ಜಗತ್ ಪ್ರಸಿದ್ಧಿ. ಆದ್ರೆ ಈ ಮಠದಲ್ಲಿರೋ 10 ಹಲವು ವಿಸ್ಮಯಕಾರಿ ಸಂಗತಿಗಳು ಮಾತ್ರ ಹೊರ ಜಗತ್ತಿಗೆ ಗೊತ್ತಿಲ್ಲ. ಅದರಲ್ಲಿ ಈ ನಿಗೂಢ ಗುಹೆಯು ಒಂದು. ಹಾಗಾದ್ರೆ ಅಮಾವಾಸ್ಯೆ ರಾತ್ರಿ ಈ ನಿಗೂಢ ಗುಹೆಯಲ್ಲಿ ನಡೆಯುತ್ತಿದ್ದ ಆ ವಿಸ್ಮಯ ಏನು? ಈ ಗುಹೆಗೂ ಮಠಕ್ಕೂ ಇರೋ ಸಂಬಂಧವೇನು? ಇಲ್ಲಿದೆ ನೋಡಿ ಶ್ರೀಮಠದ ನಿಗೂಢ ರಹಸ್ಯ. ಶ್ರೀಮಠದ ರಹಸ್ಯ ಗುಹೆಯಲ್ಲಿದ್ದಾರ ಸಿದ್ಧಿಪುರುಷರು? ಆ ನಿಗೂಢ ಗುಹೆಯಿಂದ ನಡೆಯುತ್ತಿದೆಯ ಚಮತ್ಕಾರ? ಸಿದ್ಧಗಂಗಾ ಮಠದ ಸಮೀಪದಲ್ಲಿಯೇ ಒಂದು ರಹಸ್ಯ ಗುಹೆ ಇದೆ. ಗಂಗಮ್ಮನ ಗುಹೆ ಅಂತ ಕರೆಯಲಾಗುತ್ತೆ. 600 ವರ್ಷಗಳ ಹಿಂದೆ ಗೋಸಲ ಸಿದ್ದೇಶ್ವರರು ಇದೇ ಗುಹೆಯಲ್ಲಿ ತಪೋನಿರತರಾಗಿದ್ರು. ಆದರೆ ಅದಾದ ಬಳಿಕ ಈ ಗುಹೆಯಲ್ಲಿ ನಡೆದಿರೋ ವಿಸ್ಮಯ ಚಮತ್ಕಾರಗಳು ಒಂದೆರಡಲ್ಲ. ಕಾಡಿನಲ್ಲಿರೋ ಈ ಗುಹೆ ಸಾಮಾನ್ಯವಾಗಿ ಯಾರ ಕಣ್ಣಿಗೂ ಬೀಳದ ಕಾರಣ ನಿಗೂಢವಾಗಿ ಉಳಿದಿದೆ. ಆದ್ರೆ ಈ ಗುಹೆಗೂ ಮಠಕ್ಕೂ ಇರೋ ಸಂಬಂಧವನ್ನ ಕೆದಕುತ್ತಾ ಹೋದ್ರೆ ರೋಚಕ ಸಂಗತಿಗಳು ಹೊರಬೀಳ್ತವೆ. ಹೌದು, ಕಲ್ಲು ಬಂಡೆಯ ಅಡಿಯಲ್ಲಿ ನಿರ್ಮಾಣವಾಗಿರೋ ಈ ಪುರಾತನ ಗುಹೆಗೆ 600 ವರ್ಷಗಳಿಗಿಂತಲೂ ಹಳೆ ಇತಿಹಾಸವಿದೆ. ಲಿಂಗೈಕ್ಯರಾಗಿರೋ ಶಿವಕುಮಾರ ಸ್ವಾಮೀಜಿಗಳ ಗುರುಗಳಾಗಿದ್ದ ಉದ್ದಾನ ಶಿವಯೋಗಿಗಳು ಈ ಒಂದು ರಹಸ್ಯ ಗುಹೆಗೆ ಅಮಾವಾಸ್ಯೆ ರಾತ್ರಿ ತಪ್ಪದೇ ಬರ್ತಿದ್ರಂತೆ. ಅಮಾವಾಸ್ಯೆ ರಾತ್ರಿ ಆ ಗುಹೆಯಲ್ಲಿ ಏನಾಗ್ತಿತ್ತು? ಸಿದ್ಧಿ ಪುರುಷರನ್ನ ಭೇಟಿಯಾದಾಗ ನಡೀತಿತ್ತ ವಿಸ್ಮಯ. ಎಸ್, ಅಮಾವಾಸ್ಯೆಯ ರಾತ್ರಿ ಇಡೀ ಜಗತ್ತೇ ಭಯದಲ್ಲಿ ಮಲಗಿದ್ರೆ ಉದ್ದಾನ ಶ್ರೀಗಳು ಒಬ್ರೇ ನಟ್ಟ ನಡುರಾತ್ರಿ ಈ ಗುಹೆಯತ್ತ ಬರ್ತಿದ್ರು. ಕಗ್ಗತ್ತಲ ಗುಹೆಗೆ ಹೀಗೆ ಒಳ ಹೋದ್ರೆ ಗಂಟೆಗಟ್ಟಲೆ ಹೊರ ಬರ್ತಿರ್ಲಿಲ್ಲ. ಆದ್ರೆ ಹೀಗೆ ಗುಹೆಯೊಳಗೆ ಹೋಗಿ ಬಂದ ಉದ್ದಾನ ಶ್ರೀಗಳು ಹೊರಬರುವಾಗ ಮಾತ್ರ ಸಮಾಧಾನ ಚಿತ್ತರಾಗಿರ್ತಿದ್ರು. ಅವರ ಮುಖದಲ್ಲಿ ಹೊಸ ಕಳೆ ಬಂದಿರ್ತಿತ್ತು. ಈ ಗಂಗಮ್ಮನ ಗುಹೆಯೊಳಗೆ ಸಿದ್ಧಿ ಪುರುಷರು ಇದ್ರು ಅಂತ ಹೇಳಲಾಗುತ್ತೆ. ಹೌದು, ಉದ್ದಾನ ಶ್ರೀಗಳು ವಾರದಲ್ಲಿ 3-4 ಬಾರಿಯಾದ್ರೂ ರಾತ್ರಿ ಈ ಗುಹೆಗೆ ಬಂದು ಆ ಸಿದ್ಧಿ ಪುರುಷರೊಂದಿಗೆ ಮಾತಾಡ್ತಿದ್ರಂತೆ. ಮಠದ ಸಮಸ್ಯೆಗಳು ಅಥವಾ ಇನ್ಯಾವುದೇ ಸಮಸ್ಯೆಗಳು ಎದುರಾದ್ರೂ ತಮಗೆ ಪರಿಹಾರ ಕಂಡುಕೊಳ್ಳುವುದು ಕಷ್ಟವಾದಾಗ ಅವರು ನೇರವಾಗಿ ಗುಹೆಗೆ ಬಂದು ಸಿದ್ಧಿ ಪುರುಷರನ್ನ ಭೇಟಿಯಾಗ್ತಿದ್ರಂತೆ. ಹೀಗೆ ಭೇಟಿಯಾದ ಬಳಿಕ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗ್ತಿದ್ವಂತೆ. ಹೀಗೆ ಉದ್ದಾನ ಶ್ರೀಗಳು ಈ ರಹಸ್ಯ ಗುಹೆಗೆ ಹೋಗಿ ಬರೋ ಸಮಾಚಾರ ಆಗಿನ ಕಾಲದಲ್ಲಿ ಮಠದ ಬಹಳಷ್ಟು ಮಂದಿಗೆ ಗೊತ್ತಿದ್ರು ಯಾರೂ ಕೂಡ ಆ ಬಗ್ಗೆ ಪ್ರಶ್ನಿಸೋ ಧೈರ್ಯ ಮಾಡ್ತಾ ಇರಲಿಲ್ಲ. ಆದ್ರೆ ಒಂದು ದಿನ ಮಠದ ಒಬ್ಬ ವ್ಯಕ್ತಿ ಆ ರಹಸ್ಯ ಭೇದಿಸಲೇಬೇಕಂತ ಶ್ರೀಗಳನ್ನ ಹಿಂಬಾಲಿಸಿದ್ದ. ಅಷ್ಟೇ ಅಲ್ಲ, ಉದ್ದಾನ ಶ್ರೀಗಳು ಗುಹೆಯೊಳಗಿದ್ದ ಸಿದ್ಧಿ ಪುರುಷರೊಂದಿಗೆ ಮಾತಾಡ್ತಾ ಇದ್ದದ್ದನ್ನ ಕದ್ದು ಕೇಳಿಸಿಕೊಂಡಿದ್ದ. ಉದ್ದಾನ ಶ್ರೀಗಳಿಗೆ ಹೀಗೆ ತಮ್ಮನ್ನ ಹಿಂಬಾಲಿಸಿಕೊಂಡು ಬಂದಿದ್ದ ಆ ವ್ಯಕ್ತಿಯ ಬಗ್ಗೆ ಗೊತ್ತಾಗುತ್ತೆ. ಅಂದೇ ಮಠಕ್ಕೆ ವಾಪಸ್ಸಾದ ಉದ್ದಾನ ಶ್ರೀಗಳು ಶಿವಕುಮಾರ ಸ್ವಾಮೀಜಿಗಳಿಗೆ ಆ ಗುಹೆಯ ಬಾಗಿಲನ್ನೇ ಮುಚ್ಚುವಂತೆ ಆದೇಶ ಮಾಡ್ತಾರೆ. 30 ವರ್ಷಗಳ ಬಳಿಕ ಬಾಗಿಲು ತೆರೆದಾಗ ಕಾದಿತ್ತು ಅಚ್ಚರಿ. ಉದ್ದಾನ ಶ್ರೀಗಳ ಪಾದುಕೆ ಕಂಡು ದಿಗ್ಭ್ರಮೆಗೊಂಡ ಜನ.
ಗುರುಗಳ ಆದೇಶದಂತೆ ಗುಹೆಯ ಬಾಗಿಲನ್ನ ಮುಚ್ಚಿದ್ದ ಶಿವಕುಮಾರ ಸ್ವಾಮೀಜಿಗಳು 30 ವರ್ಷಗಳ ಬಳಿಕ ಅಂದ್ರೆ 1988ರಲ್ಲಿ ಬಾಗಿಲನ್ನ ತೆರೆಯೋ ನಿರ್ಧಾರ ತೆಗೆದುಕೊಳ್ತಾರೆ. ಆಗ ಒಂದು ವಿಸ್ಮಯವೇ ಅಲ್ಲಿ ನಡೆದು ಹೋಗುತ್ತೆ. 30 ವರ್ಷಗಳ ಬಳಿಕ ಗುಹೆಯ ಬಾಗಿಲನ್ನ ತೆರೆದಾಗಲೂ ಅಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಗುಹೆ ಮುಚ್ಚುವಾಗ ಹೇಗಿತ್ತೋ ಹಾಗೆ ಇರುತ್ತೆ. ಅಷ್ಟೇ ಅಲ್ಲ, ಗುಹೆಯೊಳಗೆ ಪಾದುಕೆಯೂ ಸಿಗುತ್ತೆ. ಆ ಪಾದುಕೆ ಉದ್ಧಾನ ಶಿವಯೋಗಿಗಳದ್ದು ಅಂತ ಹೇಳಲಾಗುತ್ತೆ. ಗುಹೆಯಲ್ಲಿದ್ದ ಆ ಪಾದುಕೆಯನ್ನ ತಂದು ಉದ್ಧಾನ ಶ್ರೀಗಳ ಗದ್ದುಗೆಯಲ್ಲಿ ಇಟ್ಟು ಪೂಜಿಸಲಾಗುತ್ತೆ. ಗಂಗಮ್ಮನ ಗುಹೆಯಲ್ಲಿ ಸ್ವಲ್ಪ ದೂರದವರೆಗೆ ಹೋಗಬಹುದಷ್ಟೇ. ಆದ್ರೆ ಅನೇಕ ಸಿದ್ಧಿ ಪುರುಷರು ತಪೋನಿರತರಾಗಿದ್ದ ಈ ಗುಹೆ ಮತ್ತಷ್ಟು ವಿಸ್ತಾರವಾಗಿದೆ. ಆದ್ರೆ ಅಲ್ಲಿಗೆ ಹೋಗೋಕೆ ಸಾಧ್ಯವಾಗಲ್ಲ. ಹಾಗಾದ್ರೆ ಈ ಒಂದು ವಿಸ್ಮಯದ ಗುಹೆಯಲ್ಲಿ ಸಿದ್ಧಗಂಗಾ ಮಠದ ಪುಣ್ಯ ಪುರುಷರು ಇನ್ನೂ ಇದ್ದಾರಾ? ಅವರ ಶಕ್ತಿ ಅಲ್ಲಿಯೇ ಇದೆಯಾ? ಹೀಗೆ ಸಾಕಷ್ಟು ಕುತೂಹಲಕಾರಿ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಆದ್ರೆ ಅವಕ್ಕೆ ಉತ್ತರ ಇಲ್ಲ. ಹೀಗೆ ಶ್ರೀಮಠದಲ್ಲಿ ಅದೆಷ್ಟೋ ರಹಸ್ಯಗಳು ಅಡಗಿವೆ. ಮಠದ ಪುಣ್ಯ ಪುರುಷರು 100 ಅಲ್ಲ 1000 ವರ್ಷ ಬದುಕಿರ್ತಾರೆ ಅನ್ನೋ ನಂಬಿಕೆಯೂ ಇದೆ. ಹಾಗಾದ್ರೆ ವೀರವಿರಾಗಿ ದೈವಾಧೀನರಾದ ಬಳಿಕ ಹೇಗಿದೆ ಶ್ರೀಮಠ? ಸಿದ್ಧಗಂಗಾ ಕ್ಷೇತ್ರದಲ್ಲೀಗ ನಡೆದಾಡುವ ದೇವರಿಲ್ಲ. ಆದರೆ ದೇವರು ಬಿಟ್ಟು ಆ ಒಂದು ಶೂನ್ಯ ಕೇವಲ ಭಕ್ತರು ಮಾತ್ರ ದುಃಖ ಪಡುವಂತೆ ಮಾಡಿಲ್ಲ. ಮೂಕ ಪ್ರಾಣಿಗಳು ರೋಧಿಸುತ್ತಿವೆ. ಹೀಗೆ ಶ್ರೀಗಳು ಶಿವನೆಡೆಗೆ ನಡೆದು ಹೋದ ಬಳಿಕ ಶ್ರೀಮಠದಲ್ಲಿ ನಡೆದ ಪವಾಡಗಳೇನು, ಏನಾಗ್ತಿದೆ ಮಠದಲ್ಲಿ, ಎಲ್ಲ ಮಾಹಿತಿ ನಿಮ್ಮ ಮುಂದೆ. ಸಿದ್ಧಗಂಗಾ ಮಠದಲ್ಲೀಗ ನಡೆದಾಡುವ ದೇವರಿಲ್ಲ. ನಡೆದಾಡುವ ದೇವರೂ ಕೂಡ ದೇವರೆಡೆಗೆ ನಡೆದಾಗಿದೆ. ಸಹಸ್ರಾರು ಭಕ್ತರನ್ನ ಅನಾಥರನ್ನಾಗಿ ಶ್ರೀಗಳು ಶಿವೈಕ್ಯರಾಗಿದ್ದಾರೆ. ಈ ದೇವರಿಲ್ಲದ ಮಠದ ಪ್ರತಿ ಮೂಲೆಯಲ್ಲೂ ದುಃಖದ ಛಾಯೆ ಮಡುಗಟ್ಟಿದೆ. ಶಿವಕುಮಾರ ಶ್ರೀಗಳಿದ್ದಾಗ ಈ ಪೀಠದಲ್ಲಿ ಆಸೀನರಾಗ್ತಿದ್ರು. ಭಕ್ತರೆಲ್ಲ ಬಂದು ಇಲ್ಲೇ ಶ್ರೀಗಳ ಆಶೀರ್ವಾದ ಪಡೆದುಕೊಂಡು ಹೋಗ್ತಾ ಇದ್ರು. ಆದ್ರೀಗ ಈ ಪೀಠದಲ್ಲಿ ಶಿವಕುಮಾರ ಶ್ರೀಗಳನ್ನ ಕಾಣದೆ ಭಕ್ತರ ಅಳಲು ಮತ್ತಷ್ಟು ಹೆಚ್ಚಾಗಿದೆ. ಶ್ರೀಗಳು ಗದ್ದುಗೆಗೆ ಏರುತ್ತಿದ್ದಂತೆ ಆಕಾಶದಲ್ಲಿ ಮೋಡಗಳ ಮಧ್ಯೆ ಒಂದು ವಿಸ್ಮಯವೂ ಕಾಣಿಸಿಕೊಂಡಿತ್ತು. ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಆಕೃತಿ ಆಗಸದಲ್ಲಿ ಮೂಡಿತ್ತು. ಭಕ್ತರೆಲ್ಲ ಇದನ್ನ ಕಂಡು ಚಕಿತಗೊಂಡಿದ್ರು. ಸಿದ್ಧಗಂಗಾ ಶ್ರೀಗಳ ಅಗಲಿಕೆಯಿಂದ ಕೇವಲ ಭಕ್ತರಷ್ಟೇ ನೋವಿನಲ್ಲಿ ಮುಳುಗಿಲ್ಲ. ಮಠದಲ್ಲೇ ಇರುವ ಜಾನುವಾರುಗಳು ಸಹ ಮೂಕ ವೇದನೆ ಅನುಭವಿಸುತ್ತಿವೆ. ಹೊಸ ಮಠದ ಸಮೀಪವೇ ಇರುವ ಗೋಶಾಲೆಯಲ್ಲಿ ರಾಸುಗಳು ಹುಲ್ಲನ್ನ ತಿನ್ನದೆ ಮೂಕ ರೋಧನ ವ್ಯಕ್ತಪಡಿಸುತ್ತಿವೆ. ಸಿದ್ಧಗಂಗಾ ಶ್ರೀಗಳ ಪ್ರೀತಿ ಆಶೀರ್ವಾದ ಭಕ್ತ ಸಮೂಹಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ನಡೆದಾಡುವ ದೇವರು ಇದೇ ಗೋಶಾಲೆಯಲ್ಲಿ ಜಾನುವಾರುಗಳ ಜೊತೆ ಮಾತಾಡ್ತಾ ಅವುಗಳ ಆರೈಕೆಯ ಬಗ್ಗೆನೂ ಗಮನ ಹರಿಸ್ತಾ ಇದ್ರು. ಕೆಲವೊಮ್ಮೆ ಅವುಗಳಿಗೆ ತಾವೇ ಆಹಾರವನ್ನ ತಿನ್ನಿಸಿ ಸಂತೋಷಗೊಳ್ತಿದ್ರು. ಇದೆಲ್ಲವೂ ಮೂಕ ಪ್ರಾಣಿಗಳ ಮನಸ್ಸಿಗೆ ಅಚ್ಚೊತ್ತಿದೆ. ಶ್ರೀಗಳ ಅಗಲಿಕೆಯ ನಂತರ ಯಾವುದೇ ಜಾನುವಾರುಗಳು ಹುಲ್ಲು ನೀರು ಮುಟ್ಟದೆ ಮೂಕ ರೋಧನ ವ್ಯಕ್ತಪಡಿಸುತ್ತಿವೆ. 10 ಲಕ್ಷಕ್ಕೂ ಹೆಚ್ಚು ಜನರ ಬದುಕನ್ನು ರೂಪಿಸಿದ, ಲಕ್ಷಾಂತರ ಭಕ್ತರ ಸಂಕಷ್ಟಗಳನ್ನ ಪರಿಹರಿಸಿದ ಶ್ರೀಗಳು ಲಿಂಗೈಕ್ಯರಾಗಿದ್ದಾರೆ. ಅಮಾವಾಸ್ಯೆಯ ದಿನ ದುಷ್ಟ ಶಕ್ತಿಗಳಿಂದ ದೂರವಿರೋಕೆ ಕೊಡ್ತಿದ್ದ ಶ್ರೀಗಳ ತಾಯತವನ್ನು ಭಕ್ತರು ಮಿಸ್ ಮಾಡ್ಕೊಳ್ತಿದ್ದಾರೆ. ಕೋಟ್ಯಾಂತರ ಭಕ್ತರ ಬದುಕಿಗೆ ಸಮಾಧಾನ ನೀಡುತ್ತಿದ್ದ ದೇವರು ಮತ್ತೆ ಹುಟ್ಟಿ ಬರಲಿ, ಜಗತ್ತನ್ನು ಮತ್ತೊಮ್ಮೆ ಬೆಳಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.